ಫುಲ್ ಡಿಸಪಾಯಿಂಟ್ಮೆಂಟ್ ಗಾಯ್ಸ್. ಇದು ಮುಂಬೈ ಅಂತ ಹೆಸರು ಅಷ್ಟೇ ಸುಮ್ಮನೆ. ಟ್ರೈನ್ ಹತ್ತದ್ಮೇಲೆ ಕುತ್ಕೊಳಕ್ ಜಾಗ ಸಿಕ್ತಲ್ಲ ಅಂತ ನಾನ್ ಖುಷಿ ಪಟ್ರೆ, ಮಲ್ಕೊಳಕ್ ಜಾಗ ಸಿಕ್ಕಿಲ್ಲ ಅಂತ ಇವ್ ನೊಂದೋಗ್ಬಿಟ್ಟವನೆ. ಆದ್ರೆ ನಮ್ ಬ್ರೋನ ನೋಡಿದ ತಕ್ಷಣ ನಂಗೆ ಅವಲ್ಲೇ ಅವ್ರು ಹೇಳಿದ ಡೈಲಾಗ್ ನೆನಪಾಯ್ತು. ಇವನ್ನ ಅವಾಗಿನ ಒಂದು ಡೈಲಾಗ್ ಹೊಡಿದ್ರು, ಟ್ರೈನಿಂಗ್ ಮುಂದೆ ಊಟಕ್ಕೆ ಹಿಂದೆ. ಅವ್ರು ತಿಂದಾದ್ಮೇಲೆ ನನಗೂ ಹೊಟ್ಟೆ ಸಿಕ್ತು ಅಂದ್ಬಿಟ್ಟು ನಾನು ಒಂದು ಪ್ಲೇಟ್ ಇಡ್ಲಿ ವಡೆ ತಗೊಂಡೆ. ಆದರೆ ಅದು ತಿಂದಾದ್ಮೇಲೆ ಅನಿಸ್ತು ನನಗೆ ಹೊಟ್ಟೆ ಹಸಿತಿದ ಕ್ಷಣನೇ ಚೆನ್ನಾಗಿತ್ತು ಅಂತ. ಯಾಕಂದರೆ ಆ ಇಡ್ಲಿ ಮೇಲೆ ತೆಂಗಿನಕಾಯಿ ಹೊಡಿಬೋದಿತ್ತು, ಆ ಥರ ಇತ್ತು ಆ ಇಡ್ಲಿ ತಿಂದು ಕೆಟ್ಟೋಗಿದ್ದು ನನ್ನ ಬಾಯಿಗೆ ಸ್ವಲ್ಪ ಸ್ನ್ಯಾಕ್ಸ್ ಹಾಕೊಂಡು ಮಲ್ಕೊಂಡೆ ಎತ್ಕೊಂಡು ಬಿಟ್ಟಾದ್ಮೇಲೆ ನೋಡಿದ್ರೆ ನಮ್ಮ ಡೆಸ್ಟಿನಿನ ನಾವು ರೀಚ್ ಆಗ್ಬಿಟ್ಟಿದ್ದೀವಿ. ಸೊ ಇಲ್ಲಿಂದ ನಾವು ಟ್ಯಾಕ್ಸಿ ಮಾಡಿಕೊಂಡು ಗೇಟ್ ವೇ ಆಫ್ ಇಂಡಿಯಾ ನೋಡೋಣ ಅಂತ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ಗೇಟ್ ವೇ ಆಫ್ ಇಂಡಿಯಾ ಆಪೋಸಿಟ್ಟೇ ತಾಜ್ ಹೋಟೆಲ್ ಇರೋದು ಅಂತ. ಸೊ ಅದನ್ನು ನೋಡ್ಕೊಂಡು ಟಿಫನ್ ಮಾಡೋಣ ಅಂತ ಹೊರಟ್ರೆ ಮುಂಬೈಯಲ್ಲಿ ಮೈಸೂರು ಮಸಾಲೆ ದೋಸೆ ಫೇಮಸ್ ಅಂದ್ರು. ಸೊ ದೋಸೆ ತಿನ್ಕೊಂಡು ನಾವು ಬಂದಿದ್ದ ಕೆಲ್ಸದ ಕಡೆ ಹೊರಟ್ವಿ. ಮುಂಬೈಗೆ ಬಂದಿದ್ದ ಮೇನ್ ಕಾರಣ ಏನು ಅಂತಂದ್ರೆ, ಬ್ಯಾಂಗ್ಳೂರಲ್ಲಿ ನಮ್ದೇ ಆದ ಮೆನ್ಸ್ ಔಟ್ಲೆಟ್ ಇದೆ. ಇಲ್ಲಿ ಅಂತ ಗೊತ್ತಿಲ್ಲ ಅಂತ ನಮ್ಮ ಪ್ರೊಫೈಲ್ ಅಲ್ಲಿ ಅಪ್ಡೇಟ್ ಮಾಡಿದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ಶಾಪ್ಗೆ ಸ್ವಲ್ಪ ಸ್ಟಾಕ್ಸ್ ಹಾಕ್ಸ್ಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಡೀಲರ್ಸ್ ಹತ್ರ ಮಾತಾಡ್ಕೊಂಡು ಇಲ್ಲಿಂದ ಸ್ಟಾಕ್ಸ್ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಟೋಟಲ್ ಆಫ್ 4 ಮಾರ್ಕೆಟ್ಸ್ ವಿಚಾರಿಸಿದ್ವಿ. ಎಲ್ಲ ಕಡೆನೂ ಇಲ್ಲಿ ರೇಟ್ ಜಾಸ್ತಿ ಇದೆ. ಸೊ ನಾವೇನು ತಗೊಂಡಿಲ್ಲ, ನಾವು ಬ್ಯಾಂಗ್ಳೂರಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ. ಬಂದಿದ್ದ ಕೆಲಸ ಆಗಿಲ್ಲ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಲ್ಲ ಅಂದ್ಕೊಂಡು ನಾವು ಬ್ಯಾಂಗ್ಳೂರ್ ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿಂದ ಸೀದಾ ನಮ್ಮ ಮನೆ ಕಡೆ ಹೊರಟ್ವಿ.